ಕೇವಲ ಒಬ್ಬಜ್ಜಿಯ ಕತೆ ಅಲ್ಲ. ವಯಸ್ಸನ್ನೇ ಸೋಲಿಸಿ 100ನೇ ವಯಸ್ಸಿನಲ್ಲಿ ತನ್ನ ಸ್ವಂತ ಕಾಲಿನ ಮೇಲೆ ನಿಂತು ಇಡೀ ಕುಟುಂಬಕ್ಕೆ ಹೊಸ ಭರವಸೆ ನೀಡಿದ ವೀರ ಅಜ್ಜಿಯ ಸತ್ಯಕತೆ. 99ರ ಹರೆಯದಲ್ಲಿ ದೇಹ ತೀರಾ ದುರ್ಬಲವಾಗಿರುತ್ತೆ. ಅಂತಹ ವಯಸ್ಸಿನಲ್ಲಿ ಅಜ್ಜಿಯ ಎಡಭಾಗದ ಸೊಂಟದ ಮೂಳೆ ತೀವ್ರವಾಗಿ ಮುರಿದು ಬಿದ್ದಾಗ ಕುಟುಂಬದ ಭರವಸೆಯೇ ಹೊರಟು ಹೋಗಿತ್ತು. ಇಡೀ 100 ವರ್ಷ ಸ್ವತಂತ್ರವಾಗಿ ನಡೆದಾಡಿದ ಜೀವ ಇನ್ನೆಂದಿಗೂ ಏಳಲು ಸಾಧ್ಯವಿಲ್ಲವೇನೋ ಎಂಬ ಭಯ ಕಾಡತೊಡಗಿತು. ಇದಷ್ಟೇ ಅಲ್ಲ, ಅಜ್ಜಿಗೆ ದೀರ್ಘಕಾಲದ ಬ್ರಾಂಕಿಯಲ್ ಅಸ್ತಮ ಕೂಡ ಇತ್ತು. ಇಷ್ಟು ಇಳಿ ವಯಸ್ಸಿನಲ್ಲಿ ಶ್ವಾಸಕೋಶದ ಸಮಸ್ಯೆ ಇರುವಾಗ ಶಸ್ತ್ರಚಿಕಿತ್ಸೆ ಅನ್ನೋದು ವೈದ್ಯರಿಗೂ ಕತ್ತಲೆಯ ದಾರಿಯಲ್ಲಿ ಸಾಗಿದಷ್ಟೇ ಸವಾಲಾಗಿತ್ತು. ಸೋಲೊಪ್ಪುವುದು ಸುಲಭವಾಗಿತ್ತು, ಆದರೆ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಸೋಲನ್ನ ಒಪ್ಪುವುದಿಲ್ಲ. ಯಲಹಂಕದ ಸ್ಪರ್ಶ್ ಆಸ್ಪತ್ರೆಯ ನುರಿತ ವೈದ್ಯರ ತಂಡ ಮತ್ತು ಅಜ್ಜಿಯ ಕುಟುಂಬಸ್ಥರು ಒಂದಾಗಿ ಕುಳಿತು ಚರ್ಚಿಸಿದ್ರು. ಸವಾಲುಗಳು ದೊಡ್ಡದಾಗಿದ್ರು, ಆಶಾಭಾವನೆ ಜೀವಂತವಾಗಿತ್ತು. ನಮ್ಮ ತರ ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ಕೇಕ್ ಕಟ್ ಮಾಡೋದಕ್ಕಿಂತ ನಾವು ಹಿಸ್ಟ್ರಿಯಲ್ಲಿ ಓದ್ತಾ ಇದ್ವಿ, ಏನೋ ಮಹಾತ್ಮ ಗಾಂಧಿಯವರು, ಸಾವರ್ಕರ್ ಅವರು, ಈಗೇನು ಅವ್ರ ಬಾಯಿಂದ ನಾವು ಕೇಳೋದು ಈ ಥರ ವೆರಿ ರೇರ್ ಟು ಹ್ಯಾಪನ್. ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆರ್ಥೋಪೆಡಿಕ್ ತಜ್ಞರ ತಂಡ ಲಾಂಗ್ ಸ್ಟೆಮ್ ಡಿಜಿಟಲ್ ಫಿಕ್ಸಿಂಗ್ ಬೈಪೋಲರ್ ಹೆಮಿ ಆರ್ಥೋಪ್ಲಾಸ್ಟಿ ಎಂಬ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನ ಕೈಗೆತ್ತಿಕೊಂಡ್ರು. ಮೂಳೆಗಳು ದುರ್ಬಲವಾಗಿದ್ರು, ಪ್ರತಿಯೊಂದು ಹಂತದಲ್ಲೂ ಅತ್ಯಂತ ಮುನ್ನೆಚ್ಚರಿಕೆಯಿಂದ ವೈದ್ಯರು ಕಾರ್ಯಾಚರಣೆ ಮುಗಿಸಿದ್ರು. ಶಸ್ತ್ರಚಿಕಿತ್ಸೆಯಾದ ಕೇವಲ 3 ದಿನಗಳಲ್ಲಿ ವೈದ್ಯರೇ ಅಚ್ಚರಿ ಪಡುವಂತೆ ಅಜ್ಜಿ ತನ್ನ ಸ್ವಂತ ಕಾಲಿನ ಮೇಲೆ ನಿಂತು ಎದ್ದು ನಿಂತರು. ಯಾವುದೇ ತೊಂದರೆ ಇಲ್ಲದೆ ಸಸಾರವಾಗಿ ಹೆಜ್ಜೆ ಹಾಕಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಮರಳಿದ್ದಾರೆ. पान के बारे में, पान, वीर सावरकर को मीठा पान पसंद था ना, so मम्मी tells the story कि उनको मीठा पान पसंद था. सावरकर, मदन मोहन मालवीय, गांधी जी और भी 2 थी लेडीज. सरोजनी नायडू थी ना. कितने दिन रहे थे गांधी जी आपके घर में जी? कितने दिन वो आपके घर में थे, गांधी जी और मालवीय वो सब? गांधी जी तो आते थे और उनकी जब तक उनकी हमारा यहाँ एक घर के पीछे बहुत बड़ा मैदान है, उस मैदान में जब तक उनकी वो नहीं हो जाती था भाषण, तब तक कोई नहीं निकलता था, क्योंकि अगर एक नाली में छिप जाते थे पुलिस लोग अंग्रेजों के, जैसे कोई निकले गांधी जी का या किसी का भी हो तो नीचे से गोली मार देना. ಕೆಲವೇ ದಿನಗಳಲ್ಲಿ ತಮ್ಮ ಇಡೀ ಕುಟುಂಬದ ನಡುವೆ ಅಜ್ಜಿ ತಮ್ಮ 100ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ವೀಲ್ ಚೇರ್ನಲ್ಲ, ಹಾಸಿಗೆಯ ಮೇಲಲ್ಲ, ಬದಲಾಗಿ ಸ್ವತಂತ್ರವಾಗಿ ತಮ್ಮದೇ ಕಾಲಿನ ಮೇಲೆ ನಡೆದಾಡುತ್ತಾ. ಸಕಾಲಿಕ ವೈದ್ಯಕೀಯ ನೆರವು ಮತ್ತು ಅತ್ಯಾಧುನಿಕ ವೃದ್ಧಾಪ್ಯದ ಆರೈಕೆ ಇದ್ರೆ ಎಂತಹ ಪವಾಡ ಬೇಕಾದರೂ ಸಾಧ್ಯ ಎಂಬುದಕ್ಕೆ ಈ ಅಜ್ಜಿಯೇ ಸಾಕ್ಷಿ.